ಎಲ್ಲರಿಗೂ ನಮಸ್ಕಾರ. ಮಂಗಳಮುಖಿಯರಿಗೆ ಯಾವುದೇ ಕಾರಣಕ್ಕೂ ಈ ಮೂರು ವಸ್ತುಗಳನ್ನು ದಾನವನ್ನಾಗಿ ಕೊಡಬಾರದು. ಆ ವಸ್ತುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳಮುಖಿಯರಿಗೆ ದುಡ್ಡನ್ನು ಕೊಟ್ಟು ಚಿಲ್ಲರೆಯನ್ನು ಪಡೆದರೆ ನಮಗೆ ಅದೃಷ್ಟ ಕೂಡಿ ಬರಲಿದೆ ಎಂದು ಗೊತ್ತಿದೆ. ಯಾವುದೇ ಕಾರಣಕ್ಕೂ ಮಂಗಳಮುಖಿಯರಿಗೆ ಜೀವನದಲ್ಲಿ ಎಂದಿಗೂ ಕೂಡ ಈ ಮೂರು ವಸ್ತುಗಳನ್ನು ಮಾತ್ರ ದಾನ ಕೊಡಬಾರದಂತೆ. ಆ ಮೂರು ವಸ್ತುಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಬೆಳಿಗ್ಗೆ ಅಂಗಡಿಯ ಬಾಗಿಲು ತೆಗೆದ ನಂತರ ತುಂಬಾ ಜನರು ಮಂಗಳಮುಖಿಯರ ಕೈಗೆ 11 ರೂಪಾಯಿಯನ್ನು ಕೊಟ್ಟು 1 ರೂಪಾಯಿ ವಾಪಸ್ ಪಡೆಯುತ್ತಾರೆ. ಈ ರೀತಿ ಮಾಡಿದಾಗ ಮಂಗಳಮುಖಿಯರ ನಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದವನ್ನು ಮಾಡುತ್ತಾರೆ. ಆದರೆ ನಾವು ಎಂದಿಗೂ ಈ ವಸ್ತುಗಳನ್ನು ಮಂಗಳಮುಖಿಯರಿಗೆ ದಾನ ಮಾಡಬಾರದು. ಮೊದಲನೇದು ಪೊರಕೆ. ಪೊರಕೆಯನ್ನು ನಾವು ಎಂದಿಗೂ ಮಂಗಳಮುಖಿಯರಿಗೆ ದಾನ ನೀಡಬಾರದು. ಈ ರೀತಿ ಮಾಡಿದರೆ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ. ಎರಡನೇದು ಲೋಹದ ಪಾತ್ರೆಗಳು. ತುಂಬಾ ಜನರು ತಮ್ಮ ಮನೆಗಳಲ್ಲಿ ಮದುವೆ ಸಮಾರಂಭದಲ್ಲಿ, ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಲೋಹದ ಪಾತ್ರೆಗಳು, ತಟ್ಟೆ ಹಾಗೂ ಲೋಟಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಆದರೆ ಎಂದಿಗೂ ಮಂಗಳಮುಖಿಯರಿಗೆ ಲೋಹದ ಪಾತ್ರೆಗಳನ್ನು ದಾನ ಕೊಡಬಾರದು. ಮೂರನೇದು ಹಳೆಯ ಬಟ್ಟೆಗಳು. ನಾವು ಎಂದಿಗೂ ಮಂಗಳಮುಖಿಯರಿಗೆ ನಾವು ಧರಿಸಿ ಬಿಟ್ಟಿರುವ ಹಳೆಯ ಬಟ್ಟೆಗಳನ್ನು ದಾನವಾಗಿ ನೀಡಬಾರದು. ಈ ಮೂರು ವಸ್ತುಗಳನ್ನು ನೀವು ಕೂಡ ಮಂಗಳಮುಖಿಯರಿಗೆ ದಾನ ಮಾಡಬೇಡಿ. ಒಂದು ವೇಳೆ ನೀವು ದಾನ ಮಾಡಿದರೆ ಕಷ್ಟಗಳು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗುತ್ತವೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.